ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಗಣಪತಿ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಆದ ಗುಂಪು ಘರ್ಷಣೆ, ಗಲಭೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಭಾಗಿಯಾಗಿದ್ದ ಕಿಡಿಗೇಡಿಗಳನ್ನ ಪೊಲೀಸರು ಡ್ರಿಲ್ ಮಾಡ್ತಿದ್ದಾರೆ. ಕತ್ತಿನ ಪಟ್ಟಿ ಹಿಡಿದು ಎಳೆದೊಯ್ದಿದ್ದಾರೆ ಪೊಲೀಸರು ಕಿಡಿಗೇಡಿಗಳನ್ನ. ದಾಂಧಲೆ ನಡೆಸ್ತಾ ಇದ್ದ ಕಿಡಿಗೇಡಿಗಳನ್ನ ಎಳೆದೊಯ್ದಿದ್ದಾರೆ ಖಾಕಿ ಟೀಮ್. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿದೆ. ನಾವು ನಾಗಮಂಗಲ ಗಲಭೆ ಸಂದರ್ಭದಲ್ಲೂ ಕೂಡ ಇದನ್ನ ಪ್ರಶ್ನೆ ಮಾಡಿದ್ವಿ. ಯಾರು ಗಲಭೆಯಲ್ಲಿ ಭಾಗಿಯಾಗಿದ್ದಾರೆ ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳೋದ್ರ ಜೊತೆಗೆ ಗಣಪತಿ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದವರನ್ನ ಕೂಡ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಅಲ್ಲಿರುವ ಅನೇಕರು ಈ ಬಗ್ಗೆ ಆರೋಪವನ್ನ ಮಾಡ್ತಾ ಇದ್ರು. ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಕ್ರಮ. ನಾಳೆ ಮತ್ತೊಬ್ರು ಇಂಥ ಕೃತ್ಯದಲ್ಲಿ ಭಾಗಿಯಾಗಲಿಕ್ಕೆ ಹೆದರಬೇಕು, ಆ ರೀತಿ ಆಕ್ಷನ್ ಪೊಲೀಸ್ ಇಲಾಖೆಯಿಂದ ಆಗ್ತಿಲ್ವಾ ಅನ್ನೋ ಅನುಮಾನ ನಾಗಮಂಗಲ ಗಲಭೆ ಸಂದರ್ಭದಲ್ಲಿ ಹುಟ್ಕೊಂಡಿತ್ತು. ಆದರೆ ದಾವಣಗೆರೆಯ ಸೀನ್ ಕೊಂಚ ಬದಲಾದಂತೆ ಕಾಣ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು. ಒಬ್ಬೊಬ್ಬ ಕಿಡಿಗೇಡಿಯನ್ನ ಕೂಡ ಕೊರಳು ಪಟ್ಟಿ ಹಿಡಿದು ಎಳ್ಕೊಂಡು ಹೋಗ್ತಿದ್ದಾರೆ ಪೊಲೀಸರು. ಇವ್ರು ನಡ್ಕೊಂಡು ಹೋಗ್ತಾ ಇರೋ ರೀತಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಹಿಂಗೆ ಎಳ್ಕೊಂಡು ಬರೋಕ್ ಮುಂಚೆ ಸರಿಯಾಗಿ ಬೆಂಡೆತ್ತಿ ಬ್ರೇಕ್ ಹಾಕಿದ್ದಾರೆ ಖಾಕಿ ಟೀಮ್ ಅಂತ ಹೇಳಿ. ಗಲಭೆಯಲ್ಲಿ ಭಾಗಿಯಾಗಿದ್ದ ಕಿಡಿಗೇಡಿಗಳ ಮುಖಾಮುಖಿ ಗಮನಿಸದೆ ಸರಿಯಾಗಿ ಕೊಟ್ಟು ಕುತ್ತಿಗೆ ಪಟ್ಟಿಯನ್ನ ಹಿಡಿದು ಎಳೆದೊಯ್ದಿದ್ದಾರೆ. ದಾವಣಗೆರೆಯ ಪರಿಸ್ಥಿತಿ ಸುಧಾರಿಸುವ ನಿಟ್ಟಿನಲ್ಲಿ ಪೊಲೀಸರು ಕೈಗೊಂಡಿರುವ ಕ್ರಮ, ಅದಕ್ಕೆ ಸಂಬಂಧಪಟ್ಟ ದೃಶ್ಯಗಳು ಗಮನಿಸ್ತಾ ಇದ್ದೀರಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಈ ಕಲ್ಲೆಸೆಯೋದು, ಕಿಡಿಗೇಡಿ ಕೃತ್ಯ ಮಾಡೋದು, ಇಂಥ ಕೃತ್ಯದಲ್ಲಿ ಭಾಗಿಯಾದ ಪ್ರತಿಯೊಬ್ಬರನ್ನ ಕೂಡ ಹುಡುಕಿ ಪೊಲೀಸರು ಬಂಧಿಸಿರುವ ಸಂದರ್ಭದ ದೃಶ್ಯಗಳು. ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಿದ್ದೀರಿ. ಬಿಟ್ಟುಬಿಡಿ, ಅಯ್ಯೋ ಅಮ್ಮ ಅಂತ ಕಿರ್ಚಾಡಿದ್ರು ಕೂಡ ಬಿಡದೆ ಬಾರ್ಸ್ ಎಳ್ಕೊಂಡು ಹೋಗಿದ್ದಾರೆ ಪೊಲೀಸರು. ದಾವಣಗೆರೆಯಲ್ಲಿ ಆದ ಗಲಭೆ ಸಂದರ್ಭದಲ್ಲಿ ಅಲ್ಲಿ ಭಾಗಿಯಾದ ಕಿಡಿಗೇಡಿಗಳನ್ನ ಪೊಲೀಸರು ಬೆಂಡೆತ್ತಿರುವ ದೃಶ್ಯಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕೋಮುದಳ್ಳೂರಿಗೆ ಬೆಣ್ಣೆನಗರಿ ದಾವಣಗೆರೆ ಕೂಡ ಕರಗುವ ಪರಿಸ್ಥಿತಿ ಇತ್ತು. ಬೂದಿ ಮುಚ್ಚಿದ ಕೆಣ್ಣದಂತೆ ಈಗಲೂ ಕೂಡ ಪರಿಸ್ಥಿತಿ ಇದೆ. ಮಟಿಕಲ್ ಬಡಾವಣೆಯಲ್ಲಿ ನುಗ್ಗಿ ದಾಂಧಲೆ ಮಾಡಿದ್ದಾರೆ ಕಿಡಿಗೇಡಿಗಳು. ಕೈಯಲ್ಲಿ ದೊಣ್ಣೆ ಹಿಡಿದು ಏಕಾಏಕಿ ಯುವಕರು ದಾಳಿ ಮಾಡಿದ್ದಾರೆ. ಆ ದೃಶ್ಯಗಳು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿತ್ತು. ಇನ್ನು ಈ ರೀತಿ ದಾಂಧಲೆ ಮಾಡಿದ ಕಿಡಿಗೇಡಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ನಿನ್ನೆ ಸ್ಥಳದಲ್ಲೇ ಪೊಲೀಸರು ಮೊಕ್ಕಾಂ ಹೂಡಿದ್ರು. ಹಾಗೆ 144 ಸೆಕ್ಷನ್ ಅನ್ನ ಕೂಡ ಜಾರಿಗೊಳಿಸಿದ್ರು. ನಾಗಮಂಗಲದಲ್ಲಿ ಆದಂತಹ ಘಟನೆ ಮತ್ತೆ ದಾವಣಗೆರೆಯಲ್ಲಿ ಮರುಕಳಿಸುವ ಲಕ್ಷಣಗಳು ಕಾಣ್ತಾ ಇತ್ತು. ನಾಗಮಂಗಲದಲ್ಲಿ ನಾವು ಗಮನಿಸಿದ್ವಿ, ಸಿಕ್ಕ ಅಂಗಡಿಗಳಿಗೆ ಬೆಂಕಿ ಹಾಕಿದ್ದಾರೆ, ಕಲ್ಲು ತೂರಿದ್ದಾರೆ, ವಾಹನಗಳನ್ನ ಡ್ಯಾಮೇಜ್ ಮಾಡಿದ್ದಾರೆ. ಇಲ್ಲೂ ಹಾಗೆ ಆಗ್ಬಿಡಬಹುದಾ ಪರಿಸ್ಥಿತಿ ಅನ್ನೋ ಆತಂಕದ ನಡುವೆನೆ ಪೊಲೀಸರು ಆಕ್ಷನ್ ಯಾವ ರೀತಿ ಇತ್ತು, ಹಾಗೆ ಪರಿಸ್ಥಿತಿಯನ್ನ ಹತೋಟಿಗೆ ತರುವ ಪ್ರಯತ್ನ ಯಾವ ಮಟ್ಟಕ್ಕಾಯ್ತು ಅನ್ನೋದನ್ನ ಈ ದೃಶ್ಯಗಳು ವಿವರಿಸಿ ಹೇಳ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಗಣಪತಿ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಆದ ಗುಂಪು ಘರ್ಷಣೆ, ಗಲಭೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಭಾಗಿಯಾಗಿದ್ದ ಕಿಡಿಗೇಡಿಗಳನ್ನ ಪೊಲೀಸರು ಡ್ರಿಲ್ ಮಾಡ್ತಿದ್ದಾರೆ. ಕತ್ತಿನ ಪಟ್ಟಿ ಹಿಡಿದು ಎಳೆದೊಯ್ದಿದ್ದಾರೆ ಪೊಲೀಸರು ಕಿಡಿಗೇಡಿಗಳನ್ನ. ದಾಂಧಲೆ ನಡೆಸ್ತಾ ಇದ್ದ ಕಿಡಿಗೇಡಿಗಳನ್ನ ಎಳೆದೊಯ್ದಿದ್ದಾರೆ ಖಾಕಿ ಟೀಮ್. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿದೆ. ನಾವು ನಾಗಮಂಗಲ ಗಲಭೆ ಸಂದರ್ಭದಲ್ಲೂ ಕೂಡ ಇದನ್ನ ಪ್ರಶ್ನೆ ಮಾಡಿದ್ವಿ. ಯಾರು ಗಲಭೆಯಲ್ಲಿ ಭಾಗಿಯಾಗಿದ್ದಾರೆ ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳೋದ್ರ ಜೊತೆಗೆ ಗಣಪತಿ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದವರನ್ನ ಕೂಡ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಅಲ್ಲಿರುವ ಅನೇಕರು ಈ ಬಗ್ಗೆ ಆರೋಪವನ್ನ ಮಾಡ್ತಾ ಇದ್ರು.
ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಕ್ರಮ. ನಾಳೆ ಮತ್ತೊಬ್ರು ಇಂಥ ಕೃತ್ಯದಲ್ಲಿ ಭಾಗಿಯಾಗಲಿಕ್ಕೆ ಹೆದರಬೇಕು, ಆ ರೀತಿ ಆಕ್ಷನ್. ಪೊಲೀಸ್ ಇಲಾಖೆಯಿಂದ ಆಗ್ತಿಲ್ವಾ ಅನ್ನೋ ಅನುಮಾನ ನಾಗಮಂಗಲ ಗಲಭೆ ಸಂದರ್ಭದಲ್ಲಿ ಹುಟ್ಕೊಂಡಿತ್ತು. ಆದರೆ ದಾವಣಗೆರೆಯ ಸೀನ್ ಕೊಂಚ ಬದಲಾದಂತೆ ಕಾಣ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು. ಒಬ್ಬೊಬ್ಬ ಕಿಡಿಗೇಡಿಯನ್ನ ಕೂಡ ಕೊರಳು ಪಟ್ಟಿ ಹಿಡಿದು ಎಳ್ಕೊಂಡು ಹೋಗ್ತಿದ್ದಾರೆ ಪೊಲೀಸರು. ನಡ್ಕೊಂಡು ಹೋಗ್ತಾ ಇರೋ ರೀತಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಹಿಂಗೆ ಎಳ್ಕೊಂಡು ಬರೋಕ್ ಮುಂಚೆ ಸರಿಯಾಗಿ ಬೆಂಡೆತ್ತಿ ಬ್ರೇಕ್ ಹಾಕಿದ್ದಾರೆ ಖಾಕಿ ಟೀಮ್ ಅಂತ ಹೇಳಿ. ಗಲಭೆಯಲ್ಲಿ ಭಾಗಿಯಾಗಿದ್ದ ಕಿಡಿಗೇಡಿಗಳ ಮುಖಾಮುಖಿ ಗಮನಿಸದೆ ಸರಿಯಾಗಿ ಕೊಟ್ಟು ಕುತ್ತಿಗೆ ಪಟ್ಟಿಯನ್ನ ಹಿಡಿದು ಎಳೆದೊಯ್ದಿದ್ದಾರೆ. ದಾವಣಗೆರೆಯ ಪರಿಸ್ಥಿತಿ ಸುಧಾರಿಸುವ ನಿಟ್ಟಿನಲ್ಲಿ ಪೊಲೀಸರು ಕೈಗೊಂಡಿರುವ ಕ್ರಮ, ಅದಕ್ಕೆ ಸಂಬಂಧಪಟ್ಟ ದೃಶ್ಯಗಳು ಗಮನಿಸ್ತಾ ಇದ್ದೀರಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಈ ಕಲ್ಲೆಸೆಯೋದು, ಕಿಡಿಗೇಡಿ ಕೃತ್ಯ ಮಾಡೋದು, ಇಂಥ ಕೃತ್ಯದಲ್ಲಿ ಭಾಗಿಯಾದ ಪ್ರತಿಯೊಬ್ಬರನ್ನ ಕೂಡ ಹುಡುಕಿ ಪೊಲೀಸರು ಬಂಧಿಸಿರುವ ಸಂದರ್ಭದ ದೃಶ್ಯಗಳು. ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಿದ್ದೀರಿ. ಬಿಟ್ಟುಬಿಡಿ, ಅಯ್ಯೋ ಅಮ್ಮ ಅಂತ ಕಿರ್ಚಾಡಿದ್ರು ಕೂಡ ಬಿಡದೆ ಬಾರ್ಸ್ ಎಳ್ಕೊಂಡು ಹೋಗಿದ್ದಾರೆ ಪೊಲೀಸರು. ದಾವಣಗೆರೆಯಲ್ಲಿ ಆದ ಗಲಭೆ ಸಂದರ್ಭದಲ್ಲಿ ಅಲ್ಲಿ ಭಾಗಿಯಾದ ಕಿಡಿಗೇಡಿಗಳನ್ನ ಪೊಲೀಸರು ಬೆಂಡೆತ್ತಿರುವ ದೃಶ್ಯಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕೋಮುದಳ್ಳೂರಿಗೆ ಬೆಣ್ಣೆನಗರಿ ದಾವಣಗೆರೆ ಕೂಡ ಕರಗುವ ಪರಿಸ್ಥಿತಿ ಇತ್ತು. ಬೂದಿ ಮುಚ್ಚಿದ ಕೆಣ್ಣದಂತೆ ಈಗಲೂ ಕೂಡ ಪರಿಸ್ಥಿತಿ ಇದೆ. ಮಟಿಕಲ್ ಬಡಾವಣೆಯಲ್ಲಿ ನುಗ್ಗಿ ದಾಂಧಲೆ ಮಾಡಿದ್ದಾರೆ ಕಿಡಿಗೇಡಿಗಳು. ಕೈಯಲ್ಲಿ ದೊಣ್ಣೆ ಹಿಡಿದು ಏಕಾಏಕಿ ಯುವಕರು ದಾಳಿ ಮಾಡಿದ್ದಾರೆ. ಆ ದೃಶ್ಯಗಳು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿತ್ತು. ಈ ರೀತಿ ದಾಂಧಲೆ ಮಾಡಿದ ಕಿಡಿಗೇಡಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ನಿನ್ನೆ ಸ್ಥಳದಲ್ಲೇ ಪೊಲೀಸರು ಮೊಕ್ಕಾಂ ಹೂಡಿದ್ರು. ಹಾಗೆ 144 ಸೆಕ್ಷನ್ ಅನ್ನ ಕೂಡ ಜಾರಿಗೊಳಿಸಿದ್ರು. ನಾಗಮಂಗಲದಲ್ಲಿ ಆದಂತಹ ಘಟನೆ ಮತ್ತೆ ದಾವಣಗೆರೆಯಲ್ಲಿ ಮರುಕಳಿಸುವ ಲಕ್ಷಣಗಳು ಕಾಣ್ತಾ ಇತ್ತು. ನಾಗಮಂಗಲದಲ್ಲಿ ನಾವು ಗಮನಿಸಿದ್ವಿ, ಸಿಕ್ಕ ಅಂಗಡಿಗಳಿಗೆ ಬೆಂಕಿ ಹಾಕಿದ್ದಾರೆ, ಕಲ್ಲು ತೂರಿದ್ದಾರೆ, ವಾಹನಗಳನ್ನು ಡ್ಯಾಮೇಜ್ ಮಾಡಿದ್ದಾರೆ. ಇಲ್ಲೂ ಹಾಗೆ ಆಗ್ಬಿಡಬಹುದಾ ಪರಿಸ್ಥಿತಿ ಅನ್ನೋ ಆತಂಕದ ನಡುವೆನೆ ಪೊಲೀಸರು ಆಕ್ಷನ್ ಯಾವ ರೀತಿ ಇತ್ತು, ಹಾಗೆ ಪರಿಸ್ಥಿತಿಯನ್ನ ಹತೋಟಿಗೆ ತರುವ ಪ್ರಯತ್ನ ಯಾವ ಮಟ್ಟಕ್ಕಾಯ್ತು ಅನ್ನೋದನ್ನ ಈ ದೃಶ್ಯಗಳು ವಿವರಿಸಿ ಹೇಳ್ತಾ ಇದೆ.